ಮುಂದಿನ ಟೈಪ್ ಆಫ್ ನೌನ್ ಯಾವುದು ಅಂತ ಹೇಳಿದ್ರೆ ಕಲೆಕ್ಟಿವ್ ನೌನ್. ನಾ ಹೇಳಿದೆ, ಒಂದು ಗುಂಪನ್ನೇ ಸೇರಿಸ್ಬಿಟ್ಟು ಆ ಕಲೆಕ್ಷನ್ಗೆ, ಆ ಸಮೂಹಕ್ಕೆ ಒಂದು ಹೆಸರನ್ನು ಕೊಟ್ಟರೆ ಅದನ್ನು ನಾವು ಸಮೂಹ ನಾಮಪದ ಅಂತ ಹೇಳಿ ಕರಿತೀವಿ. ಹೌದಲ್ವಾ? ನಾವು ಕ್ಲಾಸಲ್ಲಿ ಕೂತಂಥ ಕೇಳಿಸಿಕೊಳ್ಳುವಂಥ ಎಲ್ಲರನ್ನ ಏನಂತ ಹೇಳ್ತೀವಿ? ವಿ ಕಾಲ್ ದೆಮ್ ಆಸ್ ಸ್ಟೂಡೆಂಟ್ಸ್. ಹೌದಲ್ವಾ? ವ್ಯಕ್ತಿಗಳ, ವಸ್ತುಗಳ, ಪ್ರಾಣಿಗಳ, ವಿಚಾರಗಳ ಗುಂಪುಗಳು ಏನಾದರೂ ಬಂದ್ಬಿಟ್ರೆ ಅದಕ್ಕಂತ ಹೇಳಿ ನಿರ್ದಿಷ್ಟವಾಗಿ ಹೆಸರುಗಳನ್ನು ಸಮೂಹಕ್ಕೆ ಅಂತ ಕೊಟ್ಬಿಡ್ತೀವಿ. ಅದನ್ನೇ ಮತ್ತೆ ಕಲೆಕ್ಟಿವ್ ನೌನ್ ಅನ್ನೋದು. ಗ್ರೂಪ್ ಆಫ್ ಸೈಲರ್ಸ್ ಅಂದರೆ ಕ್ರ್ಯೂ ಅಂತೀವಿ, ಗ್ರೂಪ್ ಆಫ್ ಶೀಪ್ ಅಂದರೆ ಫ್ಲಾಕ್ ಅಂತೀವಿ, ಗ್ರೂಪ್ ಆಫ್ ಕೀಸ್ ಅಂದರೆ ಬಂಚ್ ಅಂತೀವಿ. ಇವೆಲ್ಲವೂ ಕೂಡ ಕಲೆಕ್ಟಿವ್ ನೌನ್ ಆಗೋಯ್ತು. ಹಾಗಂತಂದ್ರೆ ಮುಂದಿನ ನಾಮಪದ ಯಾವುದು ಅಂತ ಹೇಳಿದ್ರೆ ವಸ್ತು ನಾಮಪದ ಅಥವಾ ಮೆಟೀರಿಯಲ್ ನೌನ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ನೆನಪಿರಲಿ, ನಾವು 5 ನಾಮಪದಗಳನ್ನು ಕಲಿತಾ ಇದ್ದೀವಿ. ಇದು 4ನೇದು. ಮೆಟೀರಿಯಲ್ ನೌನಲ್ಲಿ ವಿಶೇಷವಾಗಿ 2 ಮತ್ತೆ ಕವಲೊಡೆಯತ್ತೆ, ಕೌಂಟಬಲ್ ಹಾಗೆ ಅನ್ಕೌಂಟಬಲ್ ಅಂತ ಹೇಳ್ಬಿಟ್ಟು. ಯಾವುದು ಎಣಿಕೆಗೆ ಸಿಗುತ್ತೆ ಅದೆಲ್ಲವೂ ಕೌಂಟಬಲ್ಸ್. ಹೌ ಮೆನಿ ಬೆಂಚಸ್ ಆರ್ ದೇರ್ in the classroom, how many notebooks do you have, how many students are there, ಇವೆಲ್ಲವೂ ಕೌಂಟಬಲ್. ಹೌದಲ್ವಾ? how much ink is there in the pen, how much sugar is there in the jar, how much rice is there in the kitchen, ಇವೆಲ್ಲವೂ ಅನ್ಕೌಂಟಬಲ್ ನೌನ್ಸ್. ಸರಿ ಅಲ್ವಾ ಸ್ನೇಹಿತರೆ? ಹಾಗೆಂದ್ರೆ ಕಡೆಯ ತರದ ನೌನ್ ನಾಮಪದ ನಮ್ಮ ಇವತ್ತಿನ ಕಲಿಕೆಯಲ್ಲಿ ಯಾವುದು ಅಂತ ಹೇಳಿದ್ರೆ ಅವ್ಯಕ್ತ ನಾಮಪದ, ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಹೇಳ್ಬಿಡ್ತೀವಿ. ಇದು ಯಾವುದೋ ಒಂದು ರೀತಿಯ ನಮ್ಮ ಅನುಭವ ಅಥವಾ ಒಂದು ಅವಸ್ಥೆ, ಒಂದು ಇರುವಿಕೆಗೆ ಸಂಬಂಧಿಸಿದಂತೆ ಮಾತನಾಡಿದ್ರೆ ಒಂದು ಭಾವನೆಗೆ ಅವ್ಯಕ್ತ, ಮೂರ್ತ ರೂಪವಲ್ಲದ್ದು ಅಬ್ಸ್ಟ್ರ್ಯೂಸ್ ಅಂತ ಹೇಳ್ತೀವಲ್ಲ, ಅಮೂರ್ತವಾಗಿರುವಂಥದ್ದಕ್ಕೆ, ಅವ್ಯಕ್ತವಾಗಿರುವಂಥದ್ದಕ್ಕೆ ನಾವು ಹಾಗಂತ ಹೇಳ್ಬಿಡ್ತೀವಿ. ಇದಕ್ಕೆ ಉದಾಹರಣೆಗಳು ಹೆಲ್ತ್ ಇರಬಹುದು, ಕಂಪ್ಯಾಷನ್ ಇರಬಹುದು, ಲವ್ ಇರಬಹುದು, ಇಮ್ಮೆನ್ಸ್ ಇರಬಹುದು, ಯೂತ್ ಇರಬಹುದು, ಓಲ್ಡ್ ಏಜ್ ಇರಬಹುದು. ಈ ಎಲ್ಲವನ್ನು ಕೂಡ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಒಂದೊಂದನ್ನೇ ನಾವು ಬಿಡಿಸಿ ಮತ್ತೆ ಕಲ್ತ್ಕೊಳ್ಳೋಣ. ಅಲ್ಲಿ ತನಕ ಅಭ್ಯಾಸ ಮಾಡ್ತಾ ಇರಿ. ನಮಸ್ಕಾರ.